ಇವತ್ತಿನ ಪಾರ್ಟಿ ರೌಂಡ್ಸ್ ನ ಮೊದಲನೆಯ ಸುದ್ದಿ ನ್ಯಾಷನಲ್ ಪಾಲಿಟಿಕ್ಸ್ ದೇ ತೆಗೆದುಕೊಳ್ತಾ ಇದ್ದೀವಿ. ನಿನ್ನೆಯಷ್ಟೇ ಪ್ರಧಾನಮಂತ್ರಿಗಳು 30 ಜನ ಕ್ಯಾಬಿನೆಟ್ ದರ್ಜೆಯ ಸಚಿವರು, 5 ಸ್ವತಂತ್ರ ಖಾತೆ, 36 ಜನ MOSಗಳು ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಅಥವಾ ಅದಾದ ನಂತರ ಯಾವ ಸಚಿವರಿಗೆ ಯಾವ ಖಾತೆ ಅನ್ನೋದು ನಿರ್ಧಾರಗೊಳ್ಳುವ ಸಾಧ್ಯತೆ ಇದೆ. ಇವತ್ತೇ ಖಾತೆ ಹಂಚಿಕೆಯಾಗುತ್ತಾ ಆಗಿದೆ. ಈಗ ಜಸ್ಟ್ ಶುರುವಾಗಿದೆ ಕ್ಯಾಬಿನೆಟ್ ಮೀಟಿಂಗ್. ಪ್ರಮುಖ ಖಾತೆಗಳನ್ನು ಬಿಜೆಪಿ ಅವರೇ ನಿರ್ವಹಿಸುವ ಸಾಧ್ಯತೆ ಇದೆ. ಗೃಹ ಇಲಾಖೆ, ಹಣಕಾಸು ಇಲಾಖೆ, ರಕ್ಷಣಾ ಇಲಾಖೆ, ವಿದೇಶಾಂಗ ಇಲಾಖೆ. ಗೃಹ ಸಚಿವರಾಗಿ ಅಮಿತ್ ಶಾನೇ ಮುಂದುವರಿಯುವ ಸಾಧ್ಯತೆ ಕಾಣಿಸ್ತಾ ಇದೆ. ರಾಜನಾಥ್ ಸಿಂಗ್ ಕಳೆದ ಸಲ ರಕ್ಷಣಾ ಸಚಿವರಾಗಿದ್ರು, ಈ ಸಲನೂ ಮತ್ತೆ ರಕ್ಷಣಾ ಇಲಾಖೆಯನ್ನ ಪಡೆಯಬಹುದು. ನಿರ್ಮಲಾ ಸೀತಾರಾಮನ್ ಹಣಕಾಸು ಖಾತೆ ಮುಂದುವರಿಯುವ ಲಕ್ಷಣ ಕಾಣಿಸ್ತಾ ಇದೆ. ಇನ್ನು ಎಸ್ ಜೈಶಂಕರ್ ಮತ್ತೆ ವಿದೇಶಾಂಗ ಸಚಿವರಾಗ್ತಾರೆ. ಸಾರಿಗೆ ಮತ್ತು ಹೆದ್ದಾರಿ ನಿತಿನ್ ಗಡ್ಕರಿ ಮುಂದುವರಿಯುವ ಸಾಧ್ಯತೆ ಇದೆ. ಇನ್ನು ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ಖಾತೆ? ಕಳೆದ ಸಲ ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆಯನ್ನು ಹೊಂದಿದ್ರು. ಕುಮಾರಸ್ವಾಮಿ ಅವರು ಕ್ಯಾಬಿನೆಟ್ ದರ್ಜೆಯ ಸಚಿವರು, ಅವರಿಗೆ ಯಾವ ಸ್ಥಾನ? ಕೃಷಿ ಇಲಾಖೆಯ ಮೇಲೆ ಅತ್ಯಾಸಕ್ತಿ ಇದೆ. ಒಟ್ಟಾರೆ ಕರ್ನಾಟಕದ 4 ಸಚಿವರಿಗೆ ಯಾವ ಖಾತೆ? ಕುತೂಹಲ ಇದೆ. ಈ ಸಲ 30 ಜನ ಕ್ಯಾಬಿನೆಟ್ ಸಚಿವರಿದ್ದಾರೆ. 30 ಜನ ಕ್ಯಾಬಿನೆಟ್ ದರ್ಜೆಯ ಸಚಿವರು. ಕಳೆದ ಸಲ 29 ಇತ್ತು. ಸ್ವತಂತ್ರ ಖಾತೆಗಳು 5, ಕಳೆದ ಸಲ 3 ಇತ್ತು. ರಾಜ್ಯ ಖಾತೆಗಳು 36. ರಾಜ್ಯ ಖಾತೆಗಳು. ಬಿಜೆಪಿಯ 25 ಸಂಸದರು ಕ್ಯಾಬಿನೆಟ್ ದರ್ಜೆಗೆ ಬಂದರೆ 5 ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನಗಳನ್ನು, 5 ಕ್ಯಾಬಿನೆಟ್ಗಳನ್ನು ಮಿತ್ರ ಪಕ್ಷಗಳಿಗೆ ಬಿಟ್ಟು ಕೊಟ್ಟಿದ್ದಾರೆ. 25:5. ಸ್ವತಂತ್ರ ಖಾತೆಗಳ ಪೈಕಿ 3 ಬಿಜೆಪಿ, 2 ಮಿತ್ರ ಪಕ್ಷಗಳು. MOS ಮಿನಿಸ್ಟರ್ ಆಫ್ ಸ್ಟೇಟ್ಸ್ ಒಟ್ಟು 36, ಅದರಲ್ಲಿ 32 ಬಿಜೆಪಿ, 4 ಮಿತ್ರ ಪಕ್ಷಗಳು. ಬಿಜೆಪಿ ಒಟ್ಟು 61 ಸ್ಥಾನಗಳನ್ನು ನಿನ್ನೆ ಪ್ರಮಾಣ ವಚನ ಸ್ವೀಕರಿಸಿದೆ. 72ರ ಪೈಕಿ 61 ಬಿಜೆಪಿ, TDP 2, JDU 2, ಇತರೆ 7. ಜಾತಿ ಮತ್ತು ಸಮುದಾಯವಾರು ಲೆಕ್ಕಾಚಾರ ನೋಡೋದಕ್ಕೆ ಹೋದರೆ OBC 27, ಜನರಲ್ ಕ್ಯಾಟಗರಿ 25, SC 10, ST 5, ಅಲ್ಪಸಂಖ್ಯಾತ 5. ರಾಜ್ಯವಾರು ಉತ್ತರ ಪ್ರದೇಶ 10,
ಬಿಹಾರ 8, ಮಹಾರಾಷ್ಟ್ರ 6, ಕರ್ನಾಟಕ 5. ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ಲೆಕ್ಕದಲ್ಲಿ ಬರ್ತಾರೆ. ಕರ್ನಾಟಕದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿ ಹೋಗಿದ್ದಾರೆ. ಗುಜರಾತ್ 5, ಮಧ್ಯಪ್ರದೇಶ 5, ಒಡಿಸ್ಸಾ 5, ಒಡಿಸ್ಸಾ 3, ರಾಜಸ್ಥಾನ 5, ಆಂಧ್ರ ಪ್ರದೇಶ 3, ಪಶ್ಚಿಮ ಬಂಗಾಳ 2, ಹರಿಯಾಣ 3, ತೆಲಂಗಾಣ 2, ಅಸ್ಸಾಂ 2, ಜಾರ್ಖಂಡ್ 2. ಛತ್ತೀಸ್ಗಢ, ಪಂಜಾಬ್, ಉತ್ತರಾಖಂಡ್, ದೆಹಲಿ, ತಮಿಳುನಾಡು, ಅರುಣಾಚಲ, ಗೋವಾ, ಜಮ್ಮು ಕಾಶ್ಮೀರ, ಹಿಮಾಚಲ ಒಂದೊಂದು ಸ್ಥಾನ. ರಾಜ್ಯವಾರು ನನ್ನ ಕೊಲೀಗ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕಳೆದ ಸಲದ ಪರ್ಫಾರ್ಮೆನ್ಸ್ ಇವ್ಯಾಲ್ಯೂಯೇಷನ್ ಎಲ್ಲರ ಮುಂದೆನೂ ಇದೆ, ಯಾವ ಸಚಿವರು ಹೇಗೆ ಕೆಲಸ ಮಾಡಿದ್ರು ಅಂತ. ಸೊ ಸಹಜ ಅನ್ನಿಸ್ತಾ ಇದೆ ಅವರವರು ಅದೇ ಖಾತೆಯಲ್ಲಿ ಮುಂದುವರಿಯೋದು. ಅಜಿತ್, ಒಂದು ಕಂಟಿನ್ಯೂಟಿಯ ದೃಷ್ಟಿಯಿಂದ ಕೂಡ ಈಗ ಇನ್ಫ್ರಾಸ್ಟ್ರಕ್ಚರ್ ಖಾತೆಗಳಿರ್ಬೋದು, ಮಹತ್ವದ ಹಣಕಾಸು, ಗೃಹ, ರಕ್ಷಣೆ ಮತ್ತು ವಿದೇಶಾಂಗ ವ್ಯವಹಾರಗಳ ಇಲ್ಲೂ ಕೂಡ ಒಂದು ಪಾಲಿಸಿ ಕಂಟಿನ್ಯೂಟಿಯ ದೃಷ್ಟಿಯಿಂದ ಆಯಾ ಸಚಿವರು ಬಂದರೆ ಉತ್ತಮ ಅಂತಕ್ಕಂಥ ಒಂದು ವಿಷಯ ಕೂಡ ಬಿ ಜೆ ಪಿ ನಾಯಕರ ಮನಸ್ಸಿನಲ್ಲಿದೆ. ಆ ಕಾರಣದಿಂದ ಯಾರನ್ನೂ ಕೂಡ ನೀವು ನೋಡಿದರೆ ಅನುರಾಗ್ ಠಾಕೂರ್ ಜೆ ಪಿ ನಡ್ಡಾ ಒಳಗಡೆ ಬಂದರು ಅನ್ನುವ ಕಾರಣಕ್ಕೋಸ್ಕರ ಅವರು ಕ್ಯಾಬಿನೆಟ್ಗೆ ಬರಲಿಲ್ಲ ಅನ್ನೋದು ಬಿಟ್ಟರೆ ಬಹುತೇಕ ಎಲ್ಲ ಸಚಿವರು ಕೂಡ ಕಂಟಿನ್ಯೂ ಆಗಿದ್ದಾರೆ. ಅಂದರೆ ಯಾರನ್ನೂ ಕೂಡ ಈಗ ಲೋಕಸಭೆಯಲ್ಲಿ ಸೋತ ಕಾರಣ ಬೇರೆ, ಆದರೆ ಲೋಕಸಭೆಯಲ್ಲಿ ಈಗ ಸ್ಮೃತಿ ಇರಾನಿ ಲೋಕಸಭೆಯಲ್ಲಿ ಸೋತರೂ ಬರಲಿಲ್ಲ. ಹರ್ದೀಪ್ ಸಿಂಗ್ ಪುರಿ ಲೋಕಸಭೆಯಲ್ಲಿ ಸೋತರೂ ಕೂಡ ಅವರು ರಾಜ್ಯಸಭೆಯಲ್ಲಿದ್ದಾರೆ. ಆ ಕಾರಣದಿಂದ ಅವರನ್ನು ಕೂಡ ಮುಂದುವರಿಸಲಾಗಿದೆ. ಅಶ್ವಿನಿ ವೈಷ್ಣವ್, ಎಸ್ ಜೈಶಂಕರನ್ನು ಕೂಡ ಮುಂದುವರಿಸಲಾಗ್ತಾ ಇದೆ. ಇನ್ನುಳಿದಂತೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರಿಗೊಂದು ಸುದೀರ್ಘವಾಗಿರ್ತಕ್ಕಂಥ ಅನುಭವ ಮಧ್ಯಪ್ರದೇಶದಲ್ಲಿದೆ. ಮನೋಹರ್ ಲಾಲ್ ಖಟ್ಟರ್ ಒಂದು 10 ವರ್ಷದ ಆಡಳಿತದ ಅನುಭವ ಹರಿಯಾಣದಲ್ಲಿದೆ. ಹೀಗಾಗಿ ಅವರನ್ನು ಕೂಡ ಕ್ಯಾಬಿನೆಟ್ಗೆ ಕರೆದುಕೊಂಡು ಬರಲಾಗಿದೆ. ನನಗನ್ಸುತ್ತೆ ನರೇಂದ್ರ ಮೋದಿ ಇಡೀ ಸಂಪುಟ ರಚನೆಯನ್ನು ನೋಡಿದಾಗ ಒಂದು ಕಂಟಿನ್ಯೂಟಿ ಅದು ಬಹಳ ಮಹತ್ವಪೂರ್ಣ. ನರೇಂದ್ರ ಮೋದಿ ಅವ್ರನ್ನ ನಾವು ನೋಡಿದ್ದೀವಿ, ಸುಮ್ಮನೆ ಖಾತೆಗಳನ್ನು ತಕ್ಷಣಕ್ಕೆ ಬದಲಾಯಿಸುವ ಹಂತಕ್ಕೆ ಹೋಗೋಲ್ಲ. ಹೀಗಾಗಿ ಕಂಟಿನ್ಯೂಟಿಯ ದೃಷ್ಟಿಯಿಂದ, 2 ಅನುಭವದ ದೃಷ್ಟಿಯಿಂದ, 3 ಪ್ರಾತಿನಿಧ್ಯ. ಯಾಕಂದರೆ ಜಾತಿಗಳ ಸಮತೋಲನವನ್ನು ಕೂಡ ಮಾಡಬೇಕಾಗತ್ತೆ. ಮುಂದಿನ ಚುನಾವಣೆಗಳಿವೆ. ಆ ದೃಷ್ಟಿಯಿಂದ ಕೂಡ 27-28 ಒ ಬಿ ಸಿಗಳಿದ್ದಾರೆ, 10 SC ಇದ್ದಾರೆ, STಗಳಿಗೆ ಪ್ರಾತಿನಿಧ್ಯವನ್ನು ಕೊಡಲಾಗಿದೆ. ಜಾರ್ಜ್ ಕುರಿಯನ್ ಅದೊಂದು ಆಶ್ಚರ್ಯಕರ. ಹಿಂದೆ ಅಲ್ಫೋನ್ಸೋನ ಕೇರಳದಲ್ಲಿ ತರಲಾಗಿತ್ತು, ಬಟ್ ಅಲ್ಫೋನ್ಸೋ ಭಾಳ ಏನು ಪರ್ಫಾರ್ಮ್ ಮಾಡಲಿಲ್ಲ. ಈ ಬಾರಿ ಸುರೇಶ್ ಗೋಪಿಯವರ ಜೊತೆಗೆ ಜಾರ್ಜ್ ಕುರಿಯನ್ರನ್ನು ಅಲ್ಪಸಂಖ್ಯಾತರಿಗೆ 5 ಸ್ಥಾನಗಳನ್ನು ನೀಡಲಾಗ್ತಾ ಇದೆ. ಅಂದರೆ ಮುಸ್ಲಿಮ್ರನ್ನು ಮಾತ್ರ ಕ್ಯಾಬಿನೆಟ್ಗೆ ತೆಗೆದುಕೊಳ್ಳಲಾಗಿಲ್ಲ, ಆದರೆ ಕ್ರಿಶ್ಚಿಯನ್ರನ್ನು, ಬುದ್ಧರನ್ನು, ಸಿಖ್ಖರನ್ನು ಈ ಕ್ಯಾಬಿನೆಟ್ಗೆ ತೆಗೆದುಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ನರೇಂದ್ರ ಮೋದಿ ಮಾಡಿದ್ದಾರೆ. ಒಂದು ಅನುಭವ, ಇನ್ನೊಂದು ಕಡೆ ಎಕ್ಸ್ಪರ್ಟೈಸ್, ಮೂರನೇದು ಒಂದು ರೀತಿಯ ವರ್ಸೆಟ್ಯಾಲಿಟಿ. ಅದಕ್ಕೇನಂತಾರೆ ಅಂದರೆ ಬೇರೆ ಬೇರೆ ಜಾತಿಗಳ ಬೇರೆ ಬೇರೆ ವೈವಿಧ್ಯತೆಯನ್ನು ಕೂಡ ಈ ಕ್ಯಾಬಿನೆಟ್ನಲ್ಲಿ ತೋರಿಸಲಾಗಿದೆ. ಮುಖ್ಯವಾಗಿ ಅಜಿತ್, ಮಾರ್ಕೆಟ್ ಯಾವ ನೋಡ್ತಾ ಇದೆ ಅಥವಾ ಜನ ಯಾವುದನ್ನು ಕುತೂಹಲದಿಂದ ನೋಡ್ತಾರೆ. ವಿದೇಶಾಂಗ ವ್ಯವಹಾರಗಳು, ಜೈಶಂಕರ್ ಹ್ಯಾಸ್ ಡನ್ ಫ್ಯಾಬ್ಯುಲಸ್ ಜಾಬ್. ಪ್ರಾಯಶಃ ಭಾರತದಲ್ಲಿ ಈ ರೀತಿ ವಿದೇಶಾಂಗ ವ್ಯವಹಾರಗಳಿಗೆ ಡಿಪ್ಲೊಮ್ಯಾಟ್ಗಳನ್ನೇ ಕರ್ಕೊಂಡು ಬರ್ತಕ್ಕಂಥ ಪದ್ಧತಿ ಇರಲಿಲ್ಲ. ಹಿಂದೆ ಮಣಿಶಂಕರ್ ಅಯ್ಯರ್, ನಟ್ವರ್ ಸಿಂಗ್ ಎಲ್ಲರೂ ಕೂಡ ವಿದೇಶಾಂಗ ವ್ಯವಹಾರಗಳಿಗೆ ಬಂದಿದ್ದರು. ಆದರೆ ಒಂದು ವಿದೇಶಾಂಗ ಕಾರ್ಯದರ್ಶಿ ಹುದ್ದೆಯವರೆಗೆ ಹೋಗಿ ಎಸ್ ಜೈಶಂಕರ್ ಮಂತ್ರಿಯಾಗಿ ಬಂದಿರೋದ್ರಿಂದ ಇಡೀ ನೋಡಿ ನೀವು, ಅಂದರೆ ಭಾರತದ ಸಂಬಂಧಗಳು ಅಕ್ಕಪಕ್ಕದ ರಾಷ್ಟ್ರಗಳ ಜೊತೆಗೆ ಮಿಡ್ಲ್ ಈಸ್ಟ್, ಯುರೋಪ್, ಅಮೇರಿಕಾದಂಥ ರಾಷ್ಟ್ರಗಳ ಜೊತೆಗೂ ಕೂಡ ಒಂದು ಸಂಬಂಧಗಳಲ್ಲಿ ಒಂದು ಸ್ಟೆಬಿಲಿಟಿ ಬಂದಿದೆ. ಆ ಕಾರಣದಿಂದ ಜೈಶಂಕರ್ ಕಂಟಿನ್ಯೂ ಆಗ್ತಾರಾ ಅಂತಕ್ಕಂಥದ್ರ ಬಗ್ಗೆ ಕುತೂಹಲ ಇದೆ. ಇನ್ನು ರಕ್ಷಣೆ, ರಾಜನಾಥ್ ಸಿಂಗ್, ಗೃಹ ಇಲಾಖೆ, ಅಮಿತ್ ಶಾ 370 ತಂದಿರತಕ್ಕಂಥ ಕೀರ್ತಿ ಅಮಿತ್ ಶಾ ಅವರಿಗಿದೆ. ಹೀಗಾಗಿ ಅಮಿತ್ ಶಾ ಗೃಹ ಇಲಾಖೆಯ ಸಚಿವರಾಗ್ತಾರಾ ಅಥವಾ ಬಿ ಜೆ ಪಿಯ ರಾಷ್ಟ್ರೀಯ ಅಧ್ಯಕ್ಷರ ಹುದ್ದೆಯ ಜೊತೆಗೆ ಇನ್ಯಾವುದಾದ್ರೂ ಲೋ ಪ್ರೊಫೈಲ್ ಮಿನಿಸ್ಟ್ರಿ ತೆಗೆದುಕೊಳ್ತಾರ, ವಿ ಡೋಂಟ್ ನೋ. ಹಾಗಾಗಿ ಇವತ್ತು ಸಂಜೆ ಏನು ಕ್ಯಾಬಿನೆಟ್ ಸಭೆಯಲ್ಲಿ ನಾನು ಅನೇಕ ಇಲಾಖೆಗಳ ಮಂತ್ರಿಗಳ ಕಚೇರಿಯ ಜೊತೆಗೂ ಕೂಡ ಮಧ್ಯಾಹ್ನದಿಂದ ಮಾತನಾಡುವ ಪ್ರಯತ್ನವನ್ನು ಮಾಡಿದೆ. ಬೇರೆ ಬೇರೆ ದಿಲ್ಲಿಯ ಮಿತ್ರರು
ಒಬ್ಬರಂತರೂ ಹೇಳ್ತಾ ಇದ್ರು, ತುಂಬ ಭಾಳ ಸ್ಪೆಕ್ಯುಲೇಷನ್ ಮಾಡಲಿಕ್ಕೆ ಹೋಗಬೇಡಿ, ನರೇಂದ್ರ ಮೋದಿ ಇಸ್ ನರೇಂದ್ರ ಮೋದಿ, ಹೀಗಾಗಿ ಅವ್ರು ಏನು ಮಾಡ್ತಾರೆ ಅಂತಕ್ಕಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಕ್ಯಾಬಿನೆಟ್ ಮಂತ್ರಿಗಳಿಗೂ ಕೂಡ ನಮ್ಗೆ ಯಾವ ಖಾತೆ ಸಿಗುತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಇಂಚು ಯಾವುದೇ ರೀತಿಯಾಗಿರ್ತಕ್ಕಂಥ ಮಾಹಿತಿ ಇಲ್ಲ. ನಿನ್ನೆ ಬೆಳಗ್ಗೆ ಅಜಿತ್ ಬಲಾಢ್ಯ ಪ್ರಭಾವಿ ಸಚಿವರುಗಳಿಗೂ ಕೂಡ ನಮಗೆ ಕರೆ ಬರುತ್ತಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇರಲಿಲ್ಲ. ಹೀಗಾಗಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಯಾರಿಗೂ ಕೂಡ ಅಂದರೆ ಕನ್ಸಲ್ಟೇಷನ್ ಮಾಡ್ತಾ ಇರಬಹುದು ಕೆಲವು ಜನರ ಜೊತೆ, ಆದರೆ ತುಂಬ ಜನರಿಗೆ ತುಂಬ ಸುದ್ದಿಗಳನ್ನು ಕೊಡ್ತಾ ಆಡಳಿತವನ್ನು ನಡೆಸೋಲ್ಲ ಅವರು. ಹಾಗಾಗಿ ಯಾರು ಯಾವ ಖಾತೆ ಸಿಗುತ್ತೆ ಅಂತಕ್ಕಂಥದ್ದು ಪ್ರಾಯಶಃ ಸಂಜೆವರೆಗೆ ಸ್ಪಷ್ಟವಾಗಲಿದೆ. ದಿಸ್ ಇಸ್ ಅ ಸ್ಪೆಕ್ಯುಲೇಷನ್ ದಟ್ ಕಂಟಿನ್ಯೂಟಿ ವಿಲ್ ಬಿ ದೇರ್. ಅದಕ್ಕೆ ಇನ್ನೊಂದು ಆರ್ಗ್ಯುಮೆಂಟ್ ಕೂಡ ಇದೆ. ಭಾಳ ವರ್ಷ ಒಬ್ಬರು ಒಂದೇ ಖಾತೆಯಲ್ಲಿ ಮುಂದುವರೆದ್ರೆ ಅವರ ಸಿಬ್ಬಂದಿ ಇರ್ಬೋದು, ಇಲಾಖೆ ಇರ್ಬೋದು, ಅದೊಂದು ರೀತಿ ಜಡ್ಡುಗಟ್ಟುತ್ತೆ ಅಂತಕ್ಕಂಥ ಆರ್ಗ್ಯುಮೆಂಟ್ ಕೂಡ ಇದೆ. ಹೀಗಾಗಿ ಇದು ಜನರಲೈಸ್ಡ್ ಆಗಿ ನೀವು ಅವರನ್ನೇ ಕಂಟಿನ್ಯೂಟಿ ದೃಷ್ಟಿಯಿಂದ ಮುಂದುವರಿಸಬೇಕು ಅಂತಕ್ಕಂಥದ್ದನ್ನು ತೆಗೆದುಕೊಳ್ಳದೆ ಲಾಸ್ಟ್ 5 years ಅವರ ಮೈನ್ಯೂಟ್ ಪರ್ಫಾರ್ಮೆನ್ಸ್ ಏನು, ಅವರ ಸಿಬ್ಬಂದಿ ಹೇಗೆ ಕೆಲಸ ನಿರ್ವಹಿಸಿದ್ದಾರೆ, ಯಾಕಂದರೆ ಸಿಬ್ಬಂದಿದು ಭಾಳ ಮುಖ್ಯ ಇರುತ್ತೆ. ಕರೆಕ್ಟ್. ನಿತಿನ್ ಗಡ್ಕರಿ ಆಗಾಗ ಹೇಳ್ತಾರೆ, ಚಹಾ ಪೇಕ್ಷಾ ಕಿಟ್ಲಿ ಗರಂ, ಅಂದರೆ ಚಹಾಗಿಂತ ಈ ಕಿಟ್ಲಿನೇ ಗರಂ ಇರೋದು. ಕಿಟ್ಲಿ ಅಂದರೆ ನೀವು ಚಹಾ ತರ್ತೀರಲ್ವ, ಅದು ತರುವ ಪಾತ್ರೆ ಗರಂ ಇರುತ್ತೆ. ಅಂದರೆ ಈ PAಗಳು, OSDಗಳು, PSಗಳು ಇವರೇ ನಿಮ್ಮ ಅರ್ಧ ಹೆಸರನ್ನು ಒಂದು ರೀತಿ ಹೆಸರಿಗೆ ಕಪ್ಪು ಚುಕ್ಕೆಯನ್ನು ತರುವವರು. ಒಳ್ಳೆಯ ಹೆಸರನ್ನು ತರುವ ಆಪ್ತ ಪ್ರೈವೇಟ್ ಸೆಕ್ರೆಟರಿಗಳು ಕೂಡ ತುಂಬ ಜನ ಇದ್ದಾರೆ. ಹೀಗಾಗಿ ಯಾರು ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ, ಪಾಲಿಸಿ ಡಿಸಿಷನ್ಸ್ ಏನು ತೆಗೆದುಕೊಂಡಿದ್ದಾರೆ, ಇದರ ಇವ್ಯಾಲ್ಯೂಯೇಷನ್ನ ಆಧಾರದ ಮೇಲೆ ನರೇಂದ್ರ ಮೋದಿ ಖಾತೆಗಳನ್ನು ಹಂಚ್ತಾರೆ ಅನಿಸುತ್ತೆ. ಆದರೆ ಮಿತ್ರ ಪಕ್ಷಗಳಿಗೆ ಯಾವ ಖಾತೆ ಅನ್ನೋದರ ಬಗ್ಗೆ ಸ್ವಲ್ಪ ಕುತೂಹಲ ಇದೆ. ಫಾರ್ ಎಕ್ಸಾಂಪಲ್ ಕುಮಾರಸ್ವಾಮಿ, ಈಗ ಅವರು BJPಯ ನಾಯಕರ ಬಳಿ ಹೋಗಿ ಕೇಳಿಲ್ಲ, ಆದರೆ ಅವರು ಫಸ್ಟ್ ಪ್ರಿಫರೆನ್ಸ್ ಯಾವುದು ಅಂತ ಕೇಳಿದರೆ ಕೃಷಿ ಅನ್ನೋದನ್ನು ಕುಮಾರಸ್ವಾಮಿ ಯಾವಾಗಲೂ ಹೇಳ್ತಾ ಬಂದಿದ್ದಾರೆ. ಹೌದು. ಈಗ ಪ್ರಹ್ಲಾದ್ ಜೋಶಿ ಪಾರ್ಲಿಮೆಂಟ್ರಿ ಅಫೇರ್ಸ್ನಲ್ಲೇ ಮುಂದುವರಿತಾರ. ಇದೊಂದು ಪದ್ಧತಿ ಇದೆ, ಪಾರ್ಲಿಮೆಂಟ್ರಿ ಅಫೇರ್ಸ್ ಜೊತೆಗೆ ಒಂದು ಖಾತೆಯನ್ನು ಕೊಡಲಾಗುತ್ತೆ. ಯಾಕಂದರೆ ಪಾರ್ಲಿಮೆಂಟ್ ಒಂದು 100 ದಿನ ನಡೆಯುತ್ತೆ, ಉಳಿದ 265 ದಿನ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರು ಮಾಡಬೇಕೇನು. ಆ ಕಾರಣದಿಂದ ಯಾವತ್ತಿಗೂ ಹೆಂಗಿರುತ್ತಂದರೆ ಒಂದು ಪಾರ್ಲಿಮೆಂಟ್ರಿ ಅಫೇರ್ಸ್ ಮಿನಿಸ್ಟ್ರಿ ಜೊತೆಗೆ ಇನ್ನೊಂದು ಖಾತೆಯನ್ನು ಕೂಡ ಕೊಡಲಾಗತ್ತೆ. ಕೆಲವೊಂದು ಸಲ ಈಗ ಅನಂತಕುಮಾರ್ ಅವ್ರಿಗೆ ಕೆಮಿಕಲ್ ಫರ್ಟಿಲೈಸರ್ ಕೊಡಲಾಗಿತ್ತು, ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೋಲ್ ಆ್ಯಂಡ್ ಮೈನಿಂಗನ್ನು ಕೊಡಲಾಗಿತ್ತು. ಹೀಗಾಗಿ ಪಾರ್ಲಿಮೆಂಟ್ರಿ ಅಫೇರ್ಸನ್ನು ಉಳಿಸ್ಕೊಳ್ತಾರೆ. ಯಾಕಂದರೆ ಕಳೆದ 3-4 ದಿನಗಳಿಂದ ನೋಡಿದಾಗ ಮಿತ್ರ ಪಕ್ಷಗಳ ಜೊತೆ ಅವರಿಗೆ ಆಮಂತ್ರಣ ನೀಡೋದು, NDA ಪಾರ್ಲಿಮೆಂಟ್ರಿ ಪಾರ್ಟಿ ಮೀಟಿಂಗ್ ನಡೆಸೋದು, ನಿನ್ನೆ ಎಲ್ಲ ವಿಪಕ್ಷಗಳ ನಾಯಕರಿಗೆ ಖುದ್ದಾಗಿ ಆಮಂತ್ರಣ ಕೊಡೋದು, ಈ ಕೆಲಸವನ್ನು ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೊಡಲಾಗಿತ್ತು. ಹೀಗಾಗಿ ಪಾರ್ಲಿಮೆಂಟ್ರಿ ಅಫೇರ್ಸೇ ಬರುತ್ತಾ ಅಥವಾ ಮತ್ತೊಬ್ಬರಿಗೆ ಪಾರ್ಲಿಮೆಂಟ್ರಿ ಅಫೇರ್ಸನ್ನು ಕೊಟ್ಟು ಇವ್ರಿಗೆ ಬೇರೊಂದು ಖಾತೆಯನ್ನು ಕೊಡ್ತಾರೆ, ಸಂಜೆವರೆಗೆ ಸ್ಪಷ್ಟವಾಗಲಿದೆ. ಸೋಮಣ್ಣ ಮತ್ತು ಶೋಭಾ ಕರಂದ್ಲಾಜೆ ನೋಡಿ ಅಜಿತ್, ಮಿನಿಸ್ಟರ್ ಆಫ್ ಸ್ಟೇಟ್ ಕೇಂದ್ರದಲ್ಲಿ ತುಂಬ ಮಾಡಲಿಕ್ಕೆ ಕೆಲಸ ಇರಲ್ಲ. ಯಾಕೆಂದರೆ ಅನೇಕ ಬಾರಿ ಈ ಕ್ಯಾಬಿನೆಟ್ ಸಚಿವರು ಮಿನಿಸ್ಟರ್ ಆಫ್ ಸ್ಟೇಟ್ಗೆ ಹೇಗೆ ನಡೆಸ್ಕೊಳ್ತಾರೆ ಅನ್ನೋದ್ರ ಮೇಲೆ ಅವ್ರಿಗೆ ಎಷ್ಟು ಕೆಲಸ ಎಷ್ಟು ಇಲ್ಲ ಅಂತಕ್ಕಂಥದ್ದು ಸ್ಪಷ್ಟ ಆಗುತ್ತೆ. ಕೆಲವೊಬ್ಬರು ದೊಡ್ಡ ಜನ ಇರ್ತಾರೆ, ದೊಡ್ಡ ಮಂತ್ರಿಗಳಿರ್ತಾರೆ, ಅವರು ಮಿನಿಸ್ಟರ್ ಆಫ್ ಸ್ಟೇಟ್ಗೆ ಕೆಲಸ ಕಲಿಸುವ ದೃಷ್ಟಿಯಿಂದ ಕೆಲ ಫೈಲ್ಗಳನ್ನು ಕಳಿಸ್ಕೊಡ್ತಾರೆ, ಕೆಲ ನಿರ್ಣಯಗಳನ್ನು ತೆಗೆದುಕೊಳ್ತಕ್ಕಂಥ ಅಧಿಕಾರ ಕೊಡ್ತಾರೆ. ಈಗ ಹಣಕಾಸು ಇಲಾಖೆಯಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಫೈನಾನ್ಸ್ಗೆ ಬ್ಯಾಂಕಿಂಗನ್ನು ಕೊಡಲಾಗುತ್ತೆ, ಮಿನಿಸ್ಟರ್ ಆಫ್ ಸ್ಟೇಟ್ ಫೈನಾನ್ಸ್ಗೆ ಇನ್ಕಮ್ ಟ್ಯಾಕ್ಸ್ನ ಜವಾಬ್ದಾರಿಯನ್ನು ಕೂಡ ಕೆಲವು ಬಾರಿ ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿವೆ. ಆದರೆ ಕೆಲ ಸಚಿವರು ಮಿನಿಸ್ಟರ್ ಆಫ್ ಸ್ಟೇಟ್ಗೆ ಏನೂ ಕೆಲಸವನ್ನು ಕೊಡಲ್ಲ, ಔಪಚಾರಿಕತೆ ಇರ್ತಾರೆ. ಹೀಗಾಗಿ ಶೋಭಾ ಕರಂದ್ಲಾಜೆ ಕಳೆದ ಬಾರಿ ಕೃಷಿಯಲ್ಲಿ ಮಿನಿಸ್ಟರ್ ಆಫ್ ಸ್ಟೇಟ್ ಇದ್ದರು, ಈ ಬಾರಿ ಅವ್ರಿಗೆ ಯಾವ ಇಲಾಖೆ ದೊರೆಯುತ್ತೆ ಅಂತಕ್ಕಂಥದ್ದು ಕೂಡ ಮುಖ್ಯ. ಇನ್ನು ಸೋಮಣ್ಣ ಇಸ್ ಅ ವೆರಿ ಆ್ಯಕ್ಟಿವ್ ಪೊಲಿಟಿಷಿಯನ್. ಅವ್ರಿಗೆ ವಸತಿ ಖಾತೆಯಲ್ಲಿ ಕರ್ನಾಟಕದಲ್ಲಿ ತುಂಬ ಕೆಲಸವನ್ನು ಮಾಡಿದರು. ಹೀಗಾಗಿ ವಸತಿ ಖಾತೆಯಲ್ಲೇ ಅಲ್ಲೇನಾದರೂ ಮಿನಿಸ್ಟರ್ ಆಫ್ ಸ್ಟೇಟ್ ಕೇಳ್ತಾರ, ಬೇರೆ ಯಾವುದಾದ್ರೂ ಇಲಾಖೆಯಲ್ಲಿ ಕೇಳಿದ್ದು ಸಿಗುತ್ತೆ ಅಂತಕ್ಕಂಥದ್ದಿಲ್ಲ, ಕೊಟ್ಟಿದ್ದನ್ನು ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಸಂಜೆಯವರೆಗೆ ಒಂದು ಸ್ಪಷ್ಟತೆ ಅಂತೂ ಸಿಗಲಿದೆ ಅಜಿತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.